ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಎಲ್ಲ ಒಂದು ಸಬ್ಸ್ಕ್ರೈಬ್ ಆಗಿರ್ಬೇಕು, ಕನ್ನಡ ಲೈಕನ್ನು ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಏನು ಸ್ಪೆಷಲ್ ಅಂದರೆ ಇವತ್ತು ಅಮ್ಮ ಚಿಕನ್ ಚಾಪ್ಸ್ ಮಾಡ್ತಿದ್ದಾರೆ. ಸೊ ರೆಸಿಪಿಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತಾರೆ ಏನೋ ಅಂತ. ಸೂಪರಾಗಿ ಮಾಡ್ತಾರೆ. ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಹಾಗೆ ಹೇಳಿದಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದರ ನೇಮ್ ಬಂದು ರಮ್ಯ ಕುಕಿಂಗ್ಸ್ ಅಂತ ಇದೆ. ಸೊ ಚೆಕ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ತಿದ್ದೀನಿ ಮಿನಿ ವ್ಲಾಗ್ಸ್ ಥರ. ಸೊ ಅದಕ್ಕೂ ಸಪೋರ್ಟ್ ಮಾಡಿ. ವ್ಲಾಗ್ ಏನಾದ್ರು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಂದಿದ್ದಲ್ಲಿ ವ್ಲಾಗ್ನ ಶುರು ಮಾಡೋಣ. ಚಿಕನ್ ಚಾಪ್ಸ್ ಮಾಡೋಕ್ಕೆ ಏನು ಐಟಮ್ ಬೇಕು ತೋರಿಸ್ಕೊಡ್ತೀನಿ ಬನ್ನಿ. ಕಾಯಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಹುರುಗಳ್ಳೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೊಟೊ ಹಣ್ಣು ಮತ್ತು ಅರಿಶಿನ, ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಹಾಗೆ ಮೈನ್ ಪ್ರಾಡಕ್ಟ್ ಚಿಕನ್ ತೊಗೊಂಡಿದ್ದೀವಿ 1.5 kg ಅಷ್ಟು. ಇವಾಗ ರುಬ್ಕೊಳ್ಳೋಕ್ಕೆ ಏನು ಐಟಮ್ ಬೇಕು ತೋರಿಸ್ಕೊಡ್ತೀನಿ ಬನ್ನಿ. ಟೊಮೊಟೊ ಹಣ್ಣು ಮತ್ತು ಅರಿಶಿನದ ಪುಡಿ, ಮೆಣಸು, ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕಾಯಿ ಚೂರು, ಹಾಗೆ ಹುರುಗಳ್ಳೆ. ಇದಿಷ್ಟು ಸ್ವಲ್ಪ ತಡ್ತರ ರುಬ್ಕೊಂಬರೋಣ. ಏನು ಮಾಡ್ತಿದ್ಯಾ? ಚಿಕನ್ ಚಾಪ್ಸ್. ಸೊ ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕೋತಿದ್ದೀವಿ. ಟೈಮು 12 ಗಂಟೆ 5 ನಿಮಿಷ. ಇನ್ನೆಷ್ಟೊತ್ತು ಕಮ್ಮ ಮಾಡೋದು? 1 ಅವರ್ ಆಗೋಯ್ತೆ. ನೆಕ್ಸ್ಟ್ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಟೈಮಲ್ಲಿ ಮೋಕ್ಷ ಇರಬೇಕಾಗಿತ್ತಲ್ವ? ಇದ್ದಿದ್ರೆ ಬಡ 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 ಅಂತ ಮಾತಾಡಿರೋಳು. 1 ಸೆಕೆಂಡೇ ನಿಲ್ಲಿಸ್ತಿರ್ಲಿಲ್ಲ ಮಾತು. ರಮ್ಯಕ್ಕೆ ಅದು ಮಾಡೋಣ, ರಮ್ಯಕ್ಕೆ ಇದು ಮಾಡೋಣ ಅಂತ ಅಂತಿರ್ತಾಳೆ. ಸ್ವಲ್ಪ ಸ್ಕೂಲ್ಗೆ ಹೋಗೋಳು ಇವತ್ತು. 4 ಗಂಟೆ ಅಲ್ಲ, ಎಷ್ಟು ಹೇಳು? ವಿಸ್ಡಮ್ ಸ್ಕೂಲ್ ಎಷ್ಟು ಗಂಟೆಗೆ ಬಿಡೋದು? 3:30ಗೆ ಬರ್ತಾಳೆ. ಬಂದ ಕೂಡಲೇ ಬಂದ್ಬಿಡ್ತಲ್ಲ ಮನೆಗೆ. ಏನು ವೀಡಿಯೋ ಮಾಡಿದ್ಯಾ ರಮ್ಯಕ್ಕ ಅಂದ್ಕೊಂಡು. ನೋಡಿ ಇವತ್ತು ಬರೋಲ್ಲ ಅವಳು. ಯಾಕೆ ಹೇಳು? ಯಾರು ಮಾಡ್ದಾಗ ಬರೋಲ್ಲ, ಮಾಡಿದಾಗ ಬರ್ತಾಳೆ ನಮ್ಮ ಮನೆಗೆ. ಏನು ಮಾಡಿದ್ಯಾ ರಮ್ಯಕ್ಕ ಅನ್ಕೊ ಬರ್ತಾಳೆ. ನೆಕ್ಸ್ಟ್ ಇವಾಗ ಚಿಕನ್ ಹಾಕೋತಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಹಾಕೊಂಡ್ಮೇಲೆ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ನಾವು ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಚಿಕನ್ಗೂ ಹಾಕೋತಿದ್ದೀವಿ. ಬೇಕು ಅಂದರೆ ಹಾಕೋಬೋದಿಲ್ಲ ಅಂದ್ರಲ್ಲ, ನಾವು ಹಾಕೋತೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಎಲ್ಲ ಚೆನ್ನಾಗಿ ಕುದಿಯುತ್ತಲ್ಲ ನೀರು ಜೊತೆಗೆ, ಅದು ಸೂಪರಾಗಿರುತ್ತೆ ಸೂಪ್ ಕುಡಿಯೋಕ್ಕೆ ಮಾತ್ರ. ಸೊ ನಾವು ನೀರೇನು ಆ್ಯಡ್ ಮಾಡಲ್ಲ, ಚಿಕನ್ನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಇದು ಬೆಂದ ತಕ್ಷಣ 1-2 ಚೂರು ಎತ್ತಿ ಕೊಟ್ಬಿಡ್ಬೇಕು. ಗೊತ್ತಲ್ಲ, ಅದಕ್ಕೆ ನೀನು ನೋಡ್ತಾ ಇದ್ದೀವಿ. ಉಪ್ಪಾಕಮ್ಮ ನಂಗೆ ಅದೇನೋ ಗೊತ್ತಿಲ್ಲ, ಚಿಕನ್ದು ಸೂಪ್ ಕುಡಿಯೋಕೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ನೋಡಿ ಗೈಸ್, ಒಂದು ವೀಡಿಯೋ ತಪ್ಪರೆ ಅಡುಗೆ ಮಾಡ್ಬೇಕಾದ್ರೆ ಎಷ್ಟೊಂದು ಪಚಿತಿ ಆಗುತ್ತೆ ಅಲ್ವಮ್ಮ? ಪಚಿತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಡುಗೆ ಮನೆ ಅಂದಮೇಲೆ ಅದನ್ನ ಅಮ್ಮಂಗೆ ಅಡುಗೆ ಮನೆ ಕೊಟ್ಬಿಟ್ರೆ ಗಾಯ್ಸ್ ಎಲ್ಲ ಅಲ್ಲಲ್ಲೇ ಇಟ್ಬಿಡ್ತಾರೆ ಗಾಯ್ಸ್. ಎಲ್ಲ ನಾನೇ ಕ್ಲೀನ್ ಮಾಡಬೇಕು ನಮ್ಮ ಕೆಲ್ಸಕ್ಕೆ ಹೋದ್ಮೇಲೆ. ಎಲ್ಲ ಮತ್ತೆ ಇವಾಗ ಇರೋ ಅಡುಗೆ ಮನೆ ಆಮೇಲೆ ಎಲ್ಲ ನಮ್ಮ ಎಲ್ಲ ಎತ್ಕೊತಾರೆ. ಅಲ್ಲಲ್ಲೇ ಓಪನ್ ಮಾಡಿ ಅಲ್ಲೇ ಹಾಕ್ಬಿಡೋದು. ನೀನು ಮನೇಲಿ ಇರೋದ್ರಿಂದ ನೀನೇ ಎಲ್ಲ ಕೆಲಸ ಮಾಡಬೇಕು. ನಾನು ಮಾಡ್ತೀನಿ. ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ನೀನು ಮನೇಲಿ ಕೆಲಸ ಮಾಡಬೇಕು, ಅಷ್ಟೇ ವ್ಯತ್ಯಾಸ. ನೀನು ಇಲ್ಲಿ ಕೆಲಸ ಮಾಡ್ಕೊಡ್ತೀನಿ, ನಾನು ಅಲ್ಲಿ ಕೆಲಸ ಮಾಡ್ಕೊಂಡ್ಬರ್ತೀನಿ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಸಾಮಾನು ಅಲ್ಲಲ್ಲೇ ಇಟ್ಬಿಟ್ಟು ನಾವು ಹೋಗೋದು. ಎಲ್ಲ ಮನೇಲಿ ಇರೋಳು ನಿಧಾನಕ್ಕೆ ಮಾಡ್ಕೊತಾಳೆ, ಹೊರಟೋಗೋದು ನಾವು. ನೋಡಿ ಗೈಸ್, ನಮ್ಮ ನನ್ನ ಬಗ್ಗೆ ಹೊಗಳ್ತವ್ರ ಬೈತವ್ರ ಒಂದು ಗೊತ್ತಿಲ್ಲ. ಏನಂದ್ರೆ ಹೂ ಅನ್ಕೋಬೇಕಷ್ಟೇ. ಅಮ್ಮ ಅಂದಮೇಲೆ ಹೂ ಅಂದ್ಕೊಳ್ಳೇಬೇಕಲ್ಲ, ಏನೇನು ಅನ್ನೋಕ್ಕಾಯ್ತೆ. ಸೊ ಅದೇ ಖುಷಿಗೆ 2 ಪೀಸ್ ಎತ್ತಾಕು ತಟ್ಟೆಗೆ. ಇರು ಬೈಲಿ ಹಸಿರು ಕೊಡ್ಲತ್ತಿದೀಯಾ ಮಾಡಕಣಪ್ಪ. ಬೈಲಿ ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡಿದ್ದೀವಲ್ಲ ಹಸಿ ಮಸಾಲದ ಹಾಕೋತಿದ್ದೀವಿ. ಹಸಿ ವಾಸನೆ ಹೋಗ್ಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗಾಯ್ಸ್, ಇಲ್ಲಿ ನೋಡ್ಬೋದು ನಮ್ಮ ಮುದ್ದೆನ ಬಾಣಲಿ ಮಾಡ್ತಿದ್ದಾರೆ. ಇವತ್ತು ಬಾಣಲಿ ಮಾಡೋಣ ಅಂದ್ರೆ ಬಾಣಲಿ ಮಾಡ್ತಾರೆ. ಮಾಡು. ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಸ್ವಲ್ಪ ಹಿಟ್ಟು ಹಾಕೊಂಡು ಚೆನ್ನಾಗಿ ತಿರುಗಿಸೋದು. ರಾಗಿ ಹಿಟ್ಟು ಹಾಕೋತಿದ್ದೀವಿ ಇವಾಗ.
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದಿದಂಗಲ್ವ. ಸೊ ಇದು ರೆಡಿ ಆಗಲಿ, ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಫೈನಲಾಗಿ ಚಿಕನ್ ಚಾಪ್ಸ್ ಕೂಡ ರೆಡಿ ಆಗಿದೆ. ಸೊ ನೋಡ್ಬೋದು. ಸೊ ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀವಿ. ರಾಗಿ ಮುದ್ದೆ ವಿತ್ ಚಿಕನ್ ಚಾಪ್ಸ್ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಗೈಸ್ ನೋಡ್ಬೋದು, ಫೈನಲಾಗಿ ಚಿಕನ್ ಚಾಪ್ಸು ಮತ್ತು ರಾಗಿ ಮುದ್ದೆ ಹಾಗೆ ಈರುಳ್ಳಿ ನಿಂಬೆಹಣ್ಣು ಎಲ್ಲ ರೆಡಿಯಾಗಿದೆ. ಸೊ ನೋಡ್ಬೋದು, ಸಂಜೆ ಆದರೆ ನಮ್ಮ ಮುಂದೆ ಇದೇ ಕೆಲಸ, ಹೂವುಗಳು ಕುಯ್ಕೊಳ್ಳೋದು ಅಲ್ವಮ್ಮ? ನಮ್ಮ ಕನಕಾಂಬರ ಹೂವು ಕೀಳ್ತಾರೆ ಗೈಸ್ ಇವತ್ತು. ಅಂದರೆ ಡೈಲಿ ಕುಯ್ತಾರೆ, ಇವತ್ತು ಕುಯ್ಯಲ್ವಾ? ಡೈಲಿ ನಾನೆಲ್ಲಿ ಇರ್ತೀನಿ ಕುಯ್ಯಕ್ಕೆ. ಹಾಂ, ತೋರಿಸು ಎಷ್ಟು ಕುಯ್ದಿದ್ಯಾ? ಬೆಳಗ್ಗೆನೂ ಒಂದು ಸ್ವಲ್ಪ ಕುಯ್ದೆ, ಬೆಳಗ್ಗೆದು ಆಯಿತು. ಸೊ ಇಷ್ಟು ನಮ್ಗಿಡದ್ದೆ ಇನ್ನೂ ಐತೆ, ಬೆಳಗ್ಗೆ ಕುಯ್ದಿರೋದಲ್ಲ ಐತೆ. ಆಮೇಲೆ ಗೈಸ್ ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡಿ ಎಲ್ಲ ಅದು ಹೂವು. ಹಾಂ, ಗಣೇಶಂಗೆ ಹಾಕ್ತಾರಲ್ಲ ವೈಟ್ ಹೂವು, ಸೊ ಅದೆಲ್ಲ ಬಿಟ್ಟಿದೆ. ಸೊ ನಮ್ಮೂರು ವೆದರ್ ಹಿಂಗಿದೆ ಗೈಸ್. ನಿಮ್ಮೂರು ವೆದರ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಖತ್ತಾಗಿದೆ. ಅಲ್ಲೊಂದು ಎಮ್ಮೆ ಡಿಸ್ಟರ್ಬ್ ಮಾಡ್ತಿದೆ ತುಂಬ ನಮಗೆ. ಸೊ ಅಲ್ಲಿ ಮುತ್ತು ಮಲ್ಗೆ ಕೇಳಕ್ಕೆ ಹೋಗ್ತಾರೆ ನಮ್ಮ ಇವಾಗ. ಚಿಕನ್ ಚಾಪ್ಸ್ ಮಾತ್ರ ಸೂಪರಾಗಿತ್ತು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮನೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.